ಸದ್ಯಕ್ಕೆ ಈ ಮಧ್ಯಮ ಮಾರ್ಗವೇ ಜಾರಿಯಾಗುವ ಲಕ್ಷಣ ಕಾಣಿಸ್ತಾ ಇದೆ. ಇದು ಏನೇ ಇರಲಿ ರೀ, ಸಿದ್ದರಾಮಯ್ಯನವ್ರದ್ದು ಪಕ್ಕಾ ರಾಜಕೀಯ ಲೆಕ್ಕಾಚಾರನೇ. ಮೊದಲನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 2013ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅವರು. 2015ರಲ್ಲಿ ಆಯೋಗಕ್ಕೆ ಹೇಳ್ತಾರೆ ಒಂದು ಸಮೀಕ್ಷೆ ಮಾಡಿ ಅಂತ. ಹೋದಲ್ಲಿ ಬಂದಲ್ಲಿ ಎಲ್ಲರೂ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಇದು ಜಾತಿ ಗಣತಿ ಅನ್ಬಾರ್ದು, ಇದಕ್ಕೆ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇದು ಅಂತ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅನ್ಬೇಕ್ರಿ ಇದಕ್ಕೆ ಅಂತ ಹೇಳ್ತಾರೆ. ಆದರೆ ಎಲ್ಲ ಸಚಿವರುಗಳಿಗೆ ಒಂದೊಂದು ಕಾಪಿ ಕೊಟ್ರಲ್ಲ, ಸಾರಾಂಶದ ಕಾಪಿ, ಒಬ್ಬ ಸಚಿವರಿಗೆ ಕೊಟ್ಟಿರುವ ಕಾಪಿಯಲ್ಲಾದರೂ ಇಂಥ ಸಮುದಾಯದ ಆರ್ಥಿಕ ಸ್ಥಿತಿ ಹಿಂಗಿದೆ, ಸಾಮಾಜಿಕ ಸ್ಥಿತಿ ಹಿಂಗಿದೆ, ಶೈಕ್ಷಣಿಕ ಸ್ಥಿತಿ ಹಿಂಗಿದೆ, ಈ ಸಮುದಾಯದಲ್ಲಿ ಇಷ್ಟು ಜನ ಉನ್ನತ ಶಿಕ್ಷಣ ಪಡೆದಿದ್ದಾರೆ, ಈ ಸಮುದಾಯದಲ್ಲಿ ಇಷ್ಟು ಜನರಿಗೆ ಸರ್ಕಾರಿ ನೌಕರಿ ಇದೆ, ಒಂದು ಡೇಟಾನಾರು ಇದೆಯಾ? ಇಲ್ಲ. ಮಿನಿಸ್ಟರ್ಗಳಿಗೆ ಕೊಟ್ಟಿರುವ ಅಷ್ಟೂ ಡೇಟಾ ಏನು ಅಂದರೆ ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರಪ್ಪ, ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಈ ಟೈಮ್ನಲ್ಲಿ ಬೇಕಾಗಿತ್ತು. ಡಿ ಕೆ ಶಿವಕುಮಾರು ನ್ಯಾಷನಲ್ ಚಾನಲ್ನಲ್ಲಿ ಕೂತ್ಕೊಂಡು ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ಮಾತಾಡ್ತಾರೆ. ಸಿದ್ದರಾಮಯ್ಯನವರ ಕಡೆಯವರು ಏನೋ ನಾವೊಂದು ಶೋಷಿತರ ಸಮಾವೇಶ ಮಾಡ್ತೀವಿ, ದಲಿತರ ಸಮಾವೇಶ ಮಾಡ್ತೀವಿ, ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡ್ತೀವಿ ಅಂತ ಹೋದಾಗಲೆಲ್ಲ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ದಿಲ್ಲಿಯಿಂದ ಫೋನ್ ಮಾಡಿಸಿ ಮಾಡಬೇಡಿ ಅಂತ ಹೇಳ್ತಾರೆ.